ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಪ್ರವೀಣ್ 27 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಹಾಗಾದರೆ ಇವತ್ತಿನ ಸ್ಪೆಷಲ್ ವಿಶೇಷ ವಿಡಿಯೋ ನೋಡೋಣ. ಬೆಳಗಾವಿ ಜಿಲ್ಲಾ ನ್ಯಾಯಾಂಗ ಇಲಾಖೆಯ ನ್ಯಾಯಾಂಗ ಘಟಕದಲ್ಲಿ ಇರುವಂತಹ ಶೀಘ್ರ ಲಿಪಿಗಾರರು, ಬೆರಳಚ್ಚುಗಾರ, ಆದೇಶ ಜಾರಿಕಾರ ಮತ್ತು ಸಿಪಾಯಿ ಒಟ್ಟು 41 ಹುದ್ದೆಗಳ ನೇಮಕಾತಿಗೆ ಇರುವಂತಹ ಅಧಿಸೂಚನೆಯ ಪ್ರಕಾರ ಈ ಯಾವ ಹುದ್ದೆಗಳಿಗೆ ಯಾವ ರೀತಿಯ ನೇಮಕಾತಿಗೆ ಏನೇನೋ ಅರ್ಹತೆ ಬೇಕು, ಸಂಬಳ ಏನು, ಎಲ್ಲವನ್ನ ನೋಡೋಣ ಡೀಟೇಲ್ ಆಗಿ. ಬನ್ನಿ ನೋಡೋಣ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಬೆಳಗಾವಿ ಅಧಿಸೂಚನೆ ಸಂಖ್ಯೆ ತಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇದೆ. ದಿನಾಂಕ 27/2/2024. ಮೇಲ್ಕಂಡ ಉಲ್ಲೇಖಕ್ಕೆ ಅನ್ವಯಿಸಿದಂತೆ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಹಾಗೂ ಸರ್ಕಾರ ಆದೇಶದಂತೆ ಬೆಳಗಾವಿ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವಂತಹ ಶೀಘ್ರ ಲಿಪಿಗಾರ, ಸ್ಟೆನೋಗ್ರಾಫರ್, ಬೆರಳಚ್ಚುಗಾರ, ಟೈಪಿಸ್ಟ್, ಆದೇಶ ಜಾರಿಕಾರ, ಪ್ರೊಸೆಸ್ ಸರ್ವರ್ ಮತ್ತು ಪಿವನ್ ಅಂದರೆ ಸಿಪಾಯಿ ಹುದ್ದೆಗಳ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡುವ ಸಲುವಾಗಿ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆ ನೀಡಲಾಗಿದೆ. ಅಭ್ಯರ್ಥಿಗಳು ಚಾಲ್ತಿಯಲ್ಲಿರುವಂಥ ತಮ್ಮ ದೂರವಾಣಿ ಸಂಖ್ಯೆ ಹಾಗೂ ಇಮೇಲ್ ಐಡಿಯನ್ನು ನಮೂದಿಸುವುದು ಕಡ್ಡಾಯ. ಇನ್ನು ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸುವಲ್ಲಿ ಯಾವುದಾದ್ರೂ ತಾಂತ್ರಿಕ ದೋಷ ಕಂಡು ಬಂದಲ್ಲಿ ಅವರು ಈ ಕೆಳಗಿರುವಂಥ ಇಮೇಲ್ ವಿಳಾಸಕ್ಕೆ ತಮ್ಮ ದೂರು ಸಲ್ಲಿಸಿ ಅದನ್ನು ಬಗೆಹರಿಸಿಕೊಳ್ಳಬಹುದು. ಇನ್ನು ಹಾಗಾದರೆ ಮೊದಲನೇದು ಶೀಘ್ರ ಲಿಪಿಗಾರ ಅಂದರೆ ಸ್ಟೆನೋಗ್ರಾಫರ್ ಅಂತ ಹೇಳ್ತೀವಲ್ಲ, ಅದು ಹುದ್ದೆಗಳ ಸಂಖ್ಯೆ 5, ವೇತನ ಶ್ರೇಣಿ 27,650ರಿಂದ 52,650 ಹಾಗೂ ಇತರೆ ಲಭ್ಯವಿರುವ ಭತ್ಯೆಗಳು. ಇನ್ನು ಅವುಗಳ ವರ್ಗೀಕರಣ ಸಾಮಾನ್ಯದಲ್ಲಿ 1, ಇತರೆ 1, ಮಹಿಳಾ ಹೀಗೆ 2, ಪರಿಶಿಷ್ಟ ಜಾತಿಯಲ್ಲಿ ಇತರೆಯಲ್ಲಿ 1, ಪರಿಶಿಷ್ಟ ಪಂಗಡ ಅದರಲ್ಲಿ ಕೂಡ ಇತರೆ 1, ಇನ್ನು ಪ್ರವರ್ಗ 1 ಇದರಲ್ಲಿ ಕೂಡ ಇತರರಲ್ಲಿ 1, ಹೀಗೆ ಒಟ್ಟು 5 ಹುದ್ದೆಗಳು. ಇನ್ನು ಇದಕ್ಕೆ ಬೇಕಾದಂಥ ವಿದ್ಯಾರ್ಹತೆಯನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಾಗಿ ಅಭ್ಯರ್ಥಿಯು ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವ ದ್ವಿತೀಯ PUC ಮತ್ತು ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿ ನಡೆಸುವ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಇನ್ನು ಎರಡನೇದು, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗಾಗಿ ಅಭ್ಯರ್ಥಿಯು ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸುವಂಥ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶೀಘ್ರ ಲಿಪಿಯಲ್ಲಿ ಪ್ರೌಢ ದರ್ಜೆ ಅಥವಾ ಮತ್ತು ಕನ್ನಡ ಹಾಗೂ ಆಂಗ್ಲ ಭಾಷೆ ಬೆರಳಚ್ಚು ಪ್ರೌಢ ದರ್ಜೆ ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿ ನಡೆಸುವ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಶೀಘ್ರ ಲಿಪಿ ಹಾಗೂ ಬೆರಳಚ್ಚು ವಿಷಯವನ್ನು ಐಚ್ಛಿಕ ವಿಷಯವಾಗಿ ಅಭ್ಯಸಿಸಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಇನ್ನು ಅರ್ಹತಾ ಪರೀಕ್ಷೆಯನ್ನು ಯಾವ ರೀತಿ ನಡೆಸಲಾಗುತ್ತೆ? ಅಭ್ಯರ್ಥಿಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಅಥವಾ ಆಂಗ್ಲ ಭಾಷೆಗಳಲ್ಲಿ ಪ್ರತಿ ನಿಮಿಷಕ್ಕೆ 120 ಪದಗಳ ವೇಗದಂತೆ 5 ನಿಮಿಷಗಳ ಉಲ್ಲೇಖನ ನೀಡಿ ನಂತರ 45 ನಿಮಿಷಗಳ ಅವಧಿಯಲ್ಲಿ ಬೆರಳಚ್ಚು ಯಂತ್ರದಲ್ಲಿ ಅಥವಾ ಗಣಕ ಯಂತ್ರದಲ್ಲಿ ಲಿಪ್ಯಂತರ ಮಾಡಿಸುವ ಮೂಲಕ ಅರ್ಹತಾ ಪರೀಕ್ಷೆ ನಡೆಸಲಾಗುತ್ತೆ. ಆಯ್ಕೆಯ ವಿಧಾನ ಯಾವುದು? ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಹಾಗೂ ಅಧೀನ ನ್ಯಾಯಾಲಯಗಳ ನಿಯಮಗಳು ಮತ್ತು ತಿದ್ದುಪಡಿ ನಿಯಮ 2007 ಹಾಗೂ 21 ಅನ್ವಯ ನೇರ ನೇಮಕಾತಿಯನ್ನು ನಡೆಸಲಾಗುವುದು. ಎರಡನೇದು, ಪ್ರತಿ ಅರ್ಹತಾ ಪರೀಕ್ಷೆ ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿದ್ದು ಅವುಗಳಲ್ಲಿ ತೆರಗಡೆಯಾಗಲು ಕನಿಷ್ಠ 50 ಅಂಕಗಳನ್ನು ಅಭ್ಯರ್ಥಿಗಳು ಪಡೆಯಬೇಕು. ಇದನ್ನ 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ. ಅಭ್ಯರ್ಥಿಗಳು ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದ ಶೇಕಡಾವಾರು ಅಂಕಗಳು ಹಾಗೂ ಸಂದರ್ಶನದಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಇನ್ನು 2, ಬೆರಳಚ್ಚುಗಾರರ ಬಗ್ಗೆ ನೋಡೋದಾದರೆ ಒಟ್ಟು ಒಂದೇ ಹುದ್ದೆ 21,400ರಿಂದ 42,000ಗಳವರೆಗೆ. ಇದು ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದ ಒಂದೇ ಒಂದು ಹುದ್ದೆ ಇದೆ. ಇನ್ನು ಇದರ ಆಯ್ಕೆಗೆ ಬೇಕಾದಂಥ ವಿದ್ಯಾರ್ಹತೆ ಅಥವಾ ಶೈಕ್ಷಣಿಕ ಅರ್ಹತೆ ಏನು ಅಂತ ನೋಡೋದಾದರೆ ಇಲ್ಲಿಯೂ ಕೂಡ ಹಾಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಾಗಿ ಅಭ್ಯರ್ಥಿಯು ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವ ದ್ವಿತೀಯ PUC ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿ ನಡೆಸುವ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಇಲ್ಲಿಯೂ ಕೂಡ ಬೆರಳಚ್ಚು ಅಂದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಒಳಗಾಗಿ ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವಂಥ ಕನ್ನಡ ಮತ್ತು ಆಂಗ್ಲ ಭಾಷೆಯ ಬೆರಳಚ್ಚು ಪ್ರೌಢ ದರ್ಜೆ ಅಂದರೆ ಸೀನಿಯರ್ ಗ್ರೇಡ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿ ನಡೆಸುವ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಬೆರಳಚ್ಚು ಪ್ರೌಢ ದರ್ಜೆ ವಿಷಯ ಐಚ್ಛಿಕ ವಿಷಯವಾಗಿ ಅಭ್ಯಸಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು. ಇನ್ನು ಇದಕ್ಕೂ ಕೂಡ ಅರ್ಹತಾ ಪರೀಕ್ಷೆ ಇಲ್ಲಿಗೆ ತಮ್ಮ ಬರ್ತಾ ಇದೆ ನೋಡಿ, ಕಂಪ್ಯೂಟರ್ ಬೆರಳಚ್ಚು ಮಾಡಿಸುವ ಪರೀಕ್ಷೆನ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಆಯ್ಕೆ ವಿಧಾನ ಇದು ಕೂಡ ಅದೇ ರೀತಿಯಲ್ಲಿ
ಯಾವ ರೀತಿಯಾಗಿ CLPಗಾರರನ್ನು ಆಯ್ಕೆ ಮಾಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ಕೂಡ ಆಯ್ಕೆ 2 ಪ್ರಕ್ರಿಯೆಗಳು ನಡೆಯುತ್ತವೆ. 1.5 ಅಂದರೆ 1ಕ್ಕೆ 5 ಅಭ್ಯರ್ಥಿಗಳನ್ನ, ಒಂದು ಹುದ್ದೆಗೆ 5 ಅಭ್ಯರ್ಥಿಗಳನ್ನ ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಇಲ್ಲಿ ಕೂಡ ಅಭ್ಯರ್ಥಿಗಳು ಶೈಕ್ಷಣಿಕ ವಿದ್ಯಾ ಅರ್ಹತೆಯಲ್ಲಿ ಗಳಿಸುವ ಒಟ್ಟು ಶೇಕಡಾ ಅಂಕ ಮತ್ತು ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವಂಥ ಅಂಕ ಮತ್ತು ಸಂದರ್ಶನಕ್ಕೆ ಅಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಇನ್ನು ಪ್ರೊಸೆಸ್ ಸರ್ವರ್ ಅಥವಾ ಆದೇಶ ಜಾರಿಕಾರರು, ಇದು ಒಟ್ಟು 2 ಹುದ್ದೆ. 19,950ರಿಂದ 37,900ರವರೆಗೆ. ಇಲ್ಲಿ ಇದರ ವರ್ಗೀಕರಣ ಹೇಗೆ ಮಾಡಲಾಗಿದೆ? ಸಾಮಾನ್ಯ, ಇತರರ 1, ಪರಿಶಿಷ್ಟ ಜಾತಿ ಇತರರಲ್ಲಿ 1, ಹೀಗೆ 2. ಇದಕ್ಕೂ ಕೂಡ ಶೈಕ್ಷಣಿಕ ವಿದ್ಯಾರ್ಹತೆ ಇಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಇದಕ್ಕೆ ಕೇವಲ SSLC ಪಾಸ್ ಆಗಿದ್ರೆ ಸಾಕು ಅಥವಾ ಅದಕ್ಕೆ ಸಂಬಂಧಿಸಿದ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಮತ್ತು ಲಘು ಹಾಗೂ ಭಾರಿ ವಾಹನ ಚಾಲನಾ ಪ್ರಮಾಣ ಪತ್ರ ಹೊಂದಿದ್ದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಇಲ್ಲೊಂದು ವಿಶೇಷ ಸೂಚನೆಯನ್ನು ಕೊಡಲಾಗಿದೆ. 10ನೇ ತರಗತಿಯ ಅಂಕಗಳು ಶ್ರೇಣಿಯಲ್ಲಿದ್ದರೆ ಅದನ್ನು ಸಂಬಂಧಪಟ್ಟ ಶಾಲಾ ಮುಖ್ಯಸ್ಥರಿಂದ ಅಂಕಗಳಾಗಿ ಪರಿವರ್ತಿಸಿ ಗರಿಷ್ಠ ಅಂಕಗಳು ಮತ್ತು ಪಡೆದ ಅಂಕಗಳು ಒಟ್ಟು ಶೇಕಡಾವಾರವನ್ನು ಸರಿಯಾಗಿ 100% ನಮೂದು ಮಾಡುವುದು. ಒಂದು ವೇಳೆ ಅವುಗಳು ವ್ಯತ್ಯಾಸ ಕಂಡುಬಂದರೆ ಅಂತಹ ಅರ್ಜಿಗಳನ್ನ ಯಾವುದೇ ಸೂಚನೆಯಿಂದ ತಿರಸ್ಕರಿಸುವುದು. ಇನ್ನು ಆಯ್ಕೆ ವಿಧಾನ ಕೂಡ ಇದು ಕೂಡ ಅದೇ ರೀತಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಇವುಗಳ ಆಧಾರದ ಮೇಲೆ ಮಾಡಲಾಗುತ್ತೆ. ಇನ್ನು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ಅಭ್ಯರ್ಥಿ ಹೊಂದಿರುವ ಪ್ರಾವೀಣ್ಯತೆ ಮತ್ತು ಅಭ್ಯರ್ಥಿಯ ಸಾಮಾನ್ಯ ಜ್ಞಾನದ ಬಗ್ಗೆ ಸಂದರ್ಶನ ನಡೆಸಲಾಗುವುದು. ಇನ್ನು 3 ಆದೇಶ ಜಾರಿಕಾರ ಹುದ್ದೆಗೆ 10ನೇ ತರಗತಿ ಪರೀಕ್ಷೆಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 25 ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಸಿಪಾಯಿ ಪ್ಯೂನ್ ಹುದ್ದೆ 33 ಹುದ್ದೆಗಳು. ವೇತನ ಶ್ರೇಣಿ 17,000ದಿಂದ 28,950. ಅವುಗಳ ವರ್ಗೀಕರಣವನ್ನು ಹೀಗೆ ತಮ್ಮ ಮುಂದೆ ಡಿಸ್ಪ್ಲೇ ಆಗುತ್ತಿರುವಂಥ ಪ್ರಕಾರ ಮಾಡಲಾಗಿದೆ. ಸಾಮಾನ್ಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A, 3Bಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ತಮ್ಮ ಮುಂದೆ ಡಿಸ್ಪ್ಲೇ ಆಗ್ತಿರೋ ರೀತಿಯಲ್ಲಿ ಮಾಡಲಾಗಿದೆ, ವರ್ಗೀಕರಣ ಮಾಡಲಾಗಿದೆ. ಒಟ್ಟು 32 ಹುದ್ದೆಗಳು ಜೊತೆಗೆ ಒಂದು ಹಿಂದೆ ಇರುವಂಥ ಅಂದರೆ ಒಂದು ಬ್ಯಾಕ್ಲಾಗ್ ಥರ ಇರುವಂಥ ಇನ್ನೊಂದು ಹುದ್ದೆ ಸೇರಿಸಿ ಒಟ್ಟು 33 ಸಿಪಾಯಿ ಹುದ್ದೆ ಗಳಿಗೆ ಹಿಂದಿನ ಬಾಕಿ ಅಥವಾ ಬ್ಯಾಕ್ಲಾಗ್ ಹುದ್ದೆ ಅಂತ ಹೇಳ್ಬೋದು. ಅದು ಸಾಮಾನ್ಯ ಒಂದು ಹುದ್ದೆ ಇದೆ, ಅದನ್ನು ತಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇದೆ. ಈ ಒಂದು ಹುದ್ದೆ ಸೇರಿ ಒಟ್ಟು 33 ಸಿಪಾಯಿ ಅಥವಾ ಪ್ಯೂನ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದು ಅದಕ್ಕೆ ಬೇಕಂತ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಇಲ್ಲಿಯೂ ಕೂಡ ನಾವು SSLCಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಇಲ್ಲಿ ವಿಶೇಷ ಸೂಚನೆಯನ್ನು ಇದೇ ಮೊದಲು ಹೇಳಿದಾಗೇ ಅದು ಗ್ರೇಡ್ ರೂಪದಲ್ಲಿದ್ದರೆ ಅದನ್ನು ತಾವು ಶೇಕಡಾವಾರು ರೂಪದಲ್ಲಿ ಸಂಬಂಧಿಸಿದ ಶಾಲಾ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಬರಬೇಕು. ಅದರಲ್ಲಿ ವ್ಯತ್ಯಾಸ ಕಂಡು ಬಂದರೆ ತಮಗೆ ಯಾವುದೇ ಮಾಹಿತಿ ಇಲ್ಲ, ತಮ್ಮ ಅರ್ಜಿಯನ್ನು ತಳ್ಳಿ ಹಾಕಲಾಗುತ್ತೆ ಅಂತ ಹೇಳಿದಾಗ. ಇನ್ನು ಆಯ್ಕೆ ವಿಧಾನ ಕೂಡ ಸೇಮ್ ಇರುತ್ತೆ, ಮೇಲಿನ ವಿಧಾನ ಹಾಗೆ. ಕರ್ನಾಟಕ ನಾಗರಿಕ ಸೇವಾ ನಿಯಮ ಇವುಗಳ ಆಧಾರದ ಮೇಲೆ ಮಾಡಲಾಗುತ್ತೆ. ಇನ್ನು ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು ಅಥವಾ ತಿಳಿದಿರಬೇಕು. ಸಿಪಾಯಿ ಹುದ್ದೆಗೆ 10ನೇ ತರಗತಿ ಪರೀಕ್ಷೆಯಲ್ಲಿ 1:10 ಅನುಪಾತದಲ್ಲಿ ಆಯ್ಕೆ ಮಾಡಿ ಸಂದರ್ಶನಕ್ಕೆ ಕರೆಯುತ್ತಾರೆ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. SSLC ವಿದ್ಯಾರ್ಹತೆ, ತತ್ಸಮಾನ ವಿದ್ಯಾರ್ಹತೆಗಳು ಏನು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಎಲ್ಲಿಂದ ತರಬೇಕು, ನಾವು ಡಾಕ್ಯುಮೆಂಟ್ನ ಹೇಗೆ ನಡೆಸಬೇಕು, 10ನೇ ಪರೀಕ್ಷೆಯನ್ನು, ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿ ನಡೆಸುವ ಕ್ಲಾಸ್ 10ನೇ ಪರೀಕ್ಷೆ, ಈ ಎಲ್ಲವನ್ನು ಸ್ಪಷ್ಟವಾಗಿ ಇಲ್ಲಿ ನಮೂದು ಮಾಡಲಾಗಿದೆ. ಪ್ರೌಢ ಶಿಕ್ಷಣಕ್ಕೆ ಸಂಬಂಧಿಸಿ ಇನ್ನು ದ್ವಿತೀಯ PUC ತತ್ಸಮಾನ ವಿದ್ಯಾರ್ಥಿಗಳು ಯಾವುವು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ನಮೂದು ಮಾಡಲಾಗಿದೆ. CBSE ಮತ್ತು ICSE ಮಂಡಳಿ ನಡೆಸುವ ಕ್ಲಾಸ್ 12ಕ್ಕೆ ಪರೀಕ್ಷೆ, ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12ನೇ ಪರೀಕ್ಷೆ, ಇವೆಲ್ಲ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅದರ ಬಗ್ಗೆ ನಮೂದಿದೆ. ಆಮೇಲೆ ಡಿಪ್ಲೊಮಾ ಇತರೆಗಳು ಕೂಡ ಸ್ಪಷ್ಟವಾಗಿ ಇಲ್ಲಿ ನಮೂದಾಗಿದೆ. ಇನ್ನು ಈ ಎಲ್ಲ ಇವುಗಳಿಗೆ ವಯೋಮಿತಿಯನ್ನು ನಾವು ಗಮನಿಸೋದಾದರೆ ಕನಿಷ್ಠ ವಯೋಮಿತಿ 18 ವರ್ಷ, ಅದರಲ್ಲಿ ಸಾಮಾನ್ಯ ವರ್ಗಕ್ಕೆ 35 ವರ್ಷ. ಇನ್ನು ಗರಿಷ್ಠ ನೋಡೋದಾದರೆ 2A
2B 3A 3Bಗೆ 38 ವರ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ 40 ವರ್ಷಗಳ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಇದರಲ್ಲಿ ಸಡಿಲಿಕೆ ಕೂಡ ಮಾಡಲಾಗಿದೆ. ಯಾವ ರೀತಿ ಸಡಿಲಿಕೆ ಅಂತ ನೋಡೋದಾದರೆ ತಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇದೆ. ಈಗ ನಾವು ನೋಡಿ ತಿಳ್ಕೊಬೋದು. ಈ ರೀತಿಯಾಗಿ ಒಂದು ವಯೋಮಿತಿಯಲ್ಲಿ ಸಡಿಲಿಕೆ ಮಾಡಲಾಗಿದೆ. ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಏನಿದೆ ಅವರಿಗೆ 3 ವರ್ಷಗಳ ಎಷ್ಟು ಸಡಿಲಿಕೆ ಇದೆ. ಅದೇ ರೀತಿ ಯಾವ ವರ್ಗದವರಿಗೆ, ಅಂಗವಿಕಲರಿಗೆ ಏನಿದೆ, ಈ ರೀತಿ ಏನೇನು ಸಡಿಲಿಕೆಗಳನ್ನ ವಯೋಮಿತಿಯಲ್ಲಿ ಸಡಿಲಿಕೆ ಕೊಡಲಾಗಿದೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ತಮ್ಮ ಮುಂದೆ ಅದು ಡಿಸ್ಪ್ಲೇ ಆಗ್ತಾ ಇದೆ. ನೋಡಿ ತಿಳ್ಕೊಳ್ಬೋದು. ಈ ರೀತಿಯಾಗಿ ಸ್ಪಷ್ಟವಾಗಿ ತಮ್ಮ ಮುಂದೆ ಯಾವ ಯಾವ ವಿಭಾಗದ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಆಯ್ಕೆ ವಿಧಾನದಲ್ಲಿ ಅನುಸರಿಸುತ್ತೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ನಮೂದು ಮಾಡಿ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನು ನಾವು ನೋಡೋದಾದರೆ ನಿಗದಿತ ಅರ್ಜಿ ಶುಲ್ಕ, ಪಾವತಿಸಬೇಕಾದ ಶುಲ್ಕ ಹಾಗೂ ವಿಧಾನ ಇವೆಲ್ಲವನ್ನು ನಾವು ನೋಡಬೇಕು. ಇಲ್ಲಿ ಸಾಮಾನ್ಯ ವರ್ಗ, ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ ಶೀಘ್ರ ಲಿಪಿಗಾರ ಹಾಗೂ ಬೆರಳುಗಾರರಿಗೆ 300 ರೂಪಾಯಿ, ಆದೇಶ ಜಾರಿಕೆ ಹಾಗೂ ಸಿಪಾಯಿಗಳಿಗೆ 250 ರೂಪಾಯಿ ಶುಲ್ಕ ಪಾವತಿಸಬೇಕು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿ, ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಪೋಸ್ಟ್ಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಅಭ್ಯರ್ಥಿಗಳು ನಿಗದಿತ ಶುಲ್ಕವನ್ನು ಈ ನ್ಯಾಯಾಲಯದ ವೆಬ್ಸೈಟ್ ಮುಂದೆ ಬರ್ತಾ ಇದೆ. ಬೆಳಗಾವಿ ಕೋಡ್ ಬಗ್ಗೆ ಇದರಲ್ಲಿ ನೀಡಿದ ಲಿಂಕ್ ಮುಖಾಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ನಾವು ಪೇಮೆಂಟ್ ಮಾಡಬೇಕು. ಅದು ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್, UPI ಇದ್ರ ಮೂಲಕ ಪಾವತಿ ಮಾಡಬೇಕಾಗುತ್ತೆ. ಒಮ್ಮೆ ಪಾವತಿ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲಿ ಹಿಂತಿರುಗಿಸಲಾಗುವುದಿಲ್ಲ ಅದನ್ನು ಸ್ಪಷ್ಟವಾಗಿ ಇಲ್ಲಿ ನಮೂದು ಮಾಡಿದ್ದಾರೆ. ಇನ್ನು ಅರ್ಹ ಅಭ್ಯರ್ಥಿಗಳು ಬೆಳಗಾವಿ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ಇಂಥ ಮುಂದೆ ಬರ್ತಾ ಇದೆಲ್ಲ, ವೆಬ್ಸೈಟ್ ಒಂದು ಬರ್ತಾ ಇದೆ. ಈ ಒಂದು ವೆಬ್ಸೈಟ್ನಲ್ಲಿ ನೀಡಲಾದ ಲಿಂಕ್ ಮೂಲಕ ಆನ್ಲೈನ್ನಲ್ಲಿ ದಿನಾಂಕ 14/3/2024ರಿಂದ 14/4/2024 ಮಧ್ಯರಾತ್ರಿ 11:59 ಮಾತ್ರ ಸಲ್ಲಿಸತಕ್ಕದ್ದು ಮತ್ತು ಪೂರ್ವ ಅರ್ಜಿಗಳನ್ನು ಸಲ್ಲಿಸಿದ ಅಭ್ಯರ್ಥಿಗಳ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 15/5 ಅಂತ ಇರುತ್ತೆ. ತಾವು ಯಾವುದೇ ರೀತಿಯ ಅರ್ಜಿ ಮೂಲಕ ಅರ್ಜಿ ಸಲ್ಲಿಸಿದರೆ ಅದನ್ನು ಪರಿಗಣಿಸಲಾಗುವುದಿಲ್ಲ. ಇದಿಷ್ಟು ಇವತ್ತಿನ ಒಂದು ಚಿಕ್ಕ ಮಾಹಿತಿಯ ವಿಡಿಯೋ. ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಬಹಳಷ್ಟು ವಿಷಯಗಳನ್ನ ನಾನು ಮಾತನಾಡಿ ತಿಳಿಸಿಲ್ಲ, ನಾವೇ ಓದ್ಕೊಂಡು ನೋಡ್ಕೋಬೇಕಾಗುತ್ತೆ. ಸಾಧ್ಯವಾದ ಮಟ್ಟಿಗೆ ನಾನು ತಮಗೆ ಅದನ್ನು ತಮ್ಮ ಮುಂದೆ ಓದಿ ಹೇಳಿದ್ದೀನಿ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇದೇ ರೀತಿಯ ಇನ್ನೂ 10 ಹಲವು ವಿಡಿಯೋಗಳನ್ನು ಮಾಡಿ, ಮಾಹಿತಿ ವಿಡಿಯೋಗಳನ್ನು ಮಾಡಿ ತಮಗೆ ತಲುಪಿಸಲು ಸಾಧ್ಯವಾಗುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ತಮಗೇನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ 10 ಹಲವು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡುತ್ತೆ ಅಂತ ಹೇಳ್ತಾ, ಮುಂದಿನ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ನಮಸ್ಕಾರ.